ಲಿವ್ ಇನ್ ರಿಲೇಶನ್ಶಿಪ್ ನಿಂದ ದೂರವಿರಿ, ಇಲ್ಲಾಂದ್ರೆ 50 ತುಂಡಾಗುವಿರಿ. ಬಹಿರಂಗವಾಗಿ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಎಚ್ಚರಿಸಿದ ಯುಪಿ ರಾಜ್ಯಪಾಲೆ. ಲಿವ್ ಇನ್ ಸಂಬಂಧದ ಪರಿಣಾಮ ಅನಾಥಾಶ್ರಮಗಳಲ್ಲಿ ಗೊತ್ತಾಗುತ್ತೆ. ಆನಂದಿಬೆನ್ ಪಟೇಲ್. ಲಿವ್ ಇನ್ ರಿಲೇಶನ್ಶಿಪ್ ನ ಬಗ್ಗೆ ವಿರೋಧ ವ್ಯಕ್ತಪಡಿಸಿರುವ ಉತ್ತರ ಪ್ರದೇಶ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, ಯುವತಿಯರೇ ಲಿವ್ ಇನ್ ರಿಲೇಶನ್ಶಿಪ್ ನಿಂದ ದೂರವಿರಿ, ಇಲ್ಲದಿದ್ದರೆ ದೆಹಲಿಯಲ್ಲಿ ನಡೆದ ಪ್ರಕರಣದಂತೆ ನೀವು 50 ತುಂಡುಗಳಾಗಬಹುದು ಎಂದು ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ. ವಾರಣಾಸಿಯ ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠದ 47ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಲಿವ್ ಇನ್ ಸಂಬಂಧಗಳು ಇತ್ತೀಚಿನ ಟ್ರೆಂಡ್ ಆಗಿ ಬೆಳೆಯುತ್ತಿದೆ. ಮಹಿಳೆಯರೇ ಲಿವ್ ಇನ್ ಸಂಬಂಧಗಳಿಂದ ದೂರವಿರಿ. ನಿಮ್ಮ ಜೀವನದ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ದೆಹಲಿಯ ಲಿವ್ ಇನ್ ಸಂಬಂಧದಲ್ಲಿದ್ದ ಶ್ರದ್ಧಾ ಎಂಬ ಯುವತಿಯನ್ನ ಹತ್ಯೆ ಮಾಡಿ ಆಕೆಯ ಮೃತದೇಹವನ್ನ 50 ತುಂಡುಗಳಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ದ ಘಟನೆ ನಿಮಗೆ ಗೊತ್ತೇ ಇದೆ. ಅದರಂತೆ ಪ್ರಕರಣಗಳು ಹೆಚ್ಚಾಗಬಹುದು. ಹೀಗಾಗಿ ಇಂತಹ ಸುಳಿಯಲ್ಲಿ ಸಿಲುಕಬೇಡಿ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಿಂದ ಆಗಿರುವ ಕೊಲೆ ಪ್ರಕರಣಗಳು ಹೆಚ್ಚಿದೆ. ಇಂತಹ ಪ್ರಕರಣಗಳ ಬಗ್ಗೆ ಕೇಳಿದಾಗ ನೋವಾಗುತ್ತದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಯುವಜನರಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯಗಳ ದುರುಪಯೋಗದ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿದ ಅವರು, ತಾಯಿಯ ಕಡೆಯ ಕುಟುಂಬವಾಗಲಿ ಅಥವಾ ಗಂಡನ ಕಡೆಯ ಕುಟುಂಬವಾಗಲಿ ಮುಂದೆ ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲ. ಹೆಣ್ಣು ಮಕ್ಕಳು ತಮ್ಮ ಶಿಕ್ಷಣ ಮತ್ತು ಉತ್ತಮ ಗುರಿಗಳ ಮೇಲೆ ಗಮನ ಹರಿಸಬೇಕು. ಶೈಕ್ಷಣಿಕ ಪದವಿಗಳ ಜೊತೆಗೆ ವಿದ್ಯಾರ್ಥಿಗಳು ಕರ್ತವ್ಯ ಪ್ರಜ್ಞೆ ಮತ್ತು ರಾಷ್ಟ್ರೀಯ ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳುವ ಅಗತ್ಯವನ್ನು ಅವರು ಎತ್ತಿ ತೋರಿಸಿದ್ದಾರೆ. ಶಿಕ್ಷಣವು ಜೀವನದಲ್ಲಿ ಬದಲಾವಣೆ ತರಲು, ಕೇವಲ ಪದವಿ ಪಡೆಯಲು ಅಲ್ಲ ಎಂದಿದ್ದಾರೆ. ಈ ಮೊದಲು ಬಲ್ಯಾದಲ್ಲಿನ ಮತ್ತೊಂದು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, ಅನಾಥಾಶ್ರಮಕ್ಕೆ ಭೇಟಿ ನೀಡಿದರೆ ಲಿವ್ ಇನ್ ಸಂಬಂಧಗಳಿಂದ ಎಷ್ಟೆಲ್ಲ ಸಮಸ್ಯೆ ಇದೆ, ಅದರಿಂದಾದ ಪರಿಣಾಮಗಳೇನು ಅನ್ನೋದನ್ನ ನೀವು ನೋಡಬಹುದು. 15-20 ವರ್ಷದ ಹೆಣ್ಣು ಮಕ್ಕಳು 1 ವರ್ಷದ ಮಕ್ಕಳನ್ನ ಹೊತ್ತುಕೊಂಡು ಅನಾಥಾಶ್ರಮದ ಹೊರಗೆ ನಿಂತಿರುತ್ತಾರೆ. ಹೆಣ್ಣು ಮಕ್ಕಳನ್ನ ಹೋಟೆಲ್ಗಳಿಗೆ ಕರೆದೊಯ್ದು ಲೈಂಗಿಕವಾಗಿ ಶೋಷಿಸಿ ನಂತರ ಅರ್ಧಕ್ಕೆ ಕೈಬಿಡುತ್ತಿದ್ದಾರೆ. ಯುವತಿಯರೇ ಯೋಚಿಸಿ, ನಿಮ್ಮ ಸಂಬಂಧಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಿ. ಯಾವುದೇ ಆಮಿಷಕ್ಕೆ ಬಲಿಯಾಗಬೇಡಿ ಎಂದು ಹೇಳಿದ್ದಾರೆ. ಇದೀಗ ಮತ್ತೊಮ್ಮೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಾಗುವ ದೌರ್ಜನ್ಯ ಹಾಗೂ ಶೋಷಣೆಯ ಬಗ್ಗೆ ಧ್ವನಿ ಎತ್ತಿದ್ದು, ಆ ಮೂಲಕ ಲಿವ್ ಇನ್ ರಿಲೇಶನ್ಶಿಪ್ ನಿಂದ ಎದುರಾಗಬಹುದಾದ ಅಪಾಯವನ್ನು ತಿಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ.